ಹಾಯ್ ಎಲ್ಲರಿಗೂ, ನಾನಿವತ್ತು ಟೊಮೆಟೊ ಸಾರು ಮಾಡುವ ವಿಧಾನವನ್ನು ಹೇಳುತ್ತೇನೆ. ಇದು ಮಸಾಲ ಗ್ರೈಂಡ್ ಮಾಡಿ ಮಾಡುವ ಸಾರು. ಇಲ್ಲಿ ನಾನು 2 ಟೊಮೆಟೊ, 2 ಕಾಯಿಮೆಣಸನ್ನು ಕಟ್ ಮಾಡಿ ಸ್ವಲ್ಪ ಹೊತ್ತು ಬೇಯಿಸಿದ್ದೇನೆ, ಸ್ವಲ್ಪ ಸಾಫ್ಟ್ ಆಗೋ ತನಕ. ನಂತರ ಮಸಾಲಕ್ಕೆ 1 ಟೀ ಸ್ಪೂನ್ ಕೊತ್ತಂಬರಿ, ಅರ್ಧ ಟೀ ಸ್ಪೂನ್ ಜೀರಿಗೆ, 1 ಚಿಟಿಕೆ ಮೆಂತೆ, ಅರ್ಧ ಟೀ ಸ್ಪೂನ್ ತೊಗರಿಬೇಳೆ, 1 ಟೀ ಸ್ಪೂನ್ ಉದ್ದಿನಬೇಳೆ, ಸ್ವಲ್ಪ ಸಾಸಿವೆ 1 ಚಿಟಿಕೆ ಆಗುವಷ್ಟು. ಇದಕ್ಕೆ ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಸಣ್ಣ ಉರಿಯಲ್ಲಿ ಹುರಿಬೇಕು. 2 ನಿಮಿಷ ಹುರಿದ್ರೆ ಸಾಕು. ನಂತರ 5-6 ಬ್ಯಾಡಗಿ ಮೆಣಸು, 3 ರಾಮನಾಡ್ ಮೆಣಸು, ಕರಿಬೇವು, ಅರ್ಧ ಟೀ ಸ್ಪೂನ್ ತೆಂಗಿನಕಾಯಿ ತುರಿ, ಇದನ್ನು ಸಹ ಮೀಡಿಯಮ್ ಫ್ಲೇಮಲ್ಲೇ ಹುರಿಬೇಕು. ಸ್ವಲ್ಪ ಹಿಂಗನ್ನು ಹಾಕಬೇಕು. ಇದು ಹುರಿಯುವಾಗ ಜಾಗ್ರತೆಯಲ್ಲಿ ಹುರಿಬೇಕು, ಕಪ್ಪಾಗಬಾರ್ದು, ಮತ್ತು ಕಹಿ ಆಗ್ತದೆ. ಇದಕ್ಕೆ ಅರ್ಧ ಟೀ ಸ್ಪೂನ್ ಅರಸಿನ ಹುಡಿಯನ್ನು ಹಾಕಬೇಕು. ನಂತರ ಸ್ವಲ್ಪ ಹುಳಿಯನ್ನು ಹಾಕಿ ಹುರಿದ ಮಸಾಲೆಯನ್ನು ಗ್ರೈಂಡ್ ಮಾಡಬೇಕು. ಹುಳಿ ಸ್ವಲ್ಪ ಹಾಕಿದರೆ ಸಾಕು, ಟೊಮೆಟೊ ಹುಳಿ ಇರ್ತದೆ. ಮಸಾಲ ಗ್ರೈಂಡ್ ಆದ ನಂತರ ಬೇಕಾದರೆ ಬೇಯಿಸಿದ ಟೊಮೆಟೊನ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡ್ಬೋದು, ಇಲ್ಲಾಂದರೆ ಹಾಗೆ ಬಿಡ್ಬೋದು ಟೊಮೆಟೊ ತಿನ್ನಲಿಕ್ಕೆ ಇಷ್ಟ ಇದ್ದವರು. ಈಗ ಮಸಾಲ ಆಗಿದೆ. ಇದನ್ನು ನಮಗೆ ಎಷ್ಟು ತೆಳು ಬೇಕೋ ಅಷ್ಟು ನೀರು ಹಾಕಿ ಚೆನ್ನಾಗಿ ಕುದಿಸಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಹಾಕಬೇಕು. ಇದನ್ನು ಸರಿ ಕುದಿಸಬೇಕು, ಆಗ ಮಾತ್ರ ಪರಿಮಳ ಬರ್ತದೆ. ನಂತರ ಇದಕ್ಕೆ ಒಗ್ಗರಣೆ ಹಾಕಬೇಕು. ಒಗ್ಗರಣೆಗೆ ತೆಂಗಿನ ಎಣ್ಣೆ, ಸಾಸಿವೆ, ಕರಿಬೇವು, ಬೇಕಾದರೆ ಸ್ವಲ್ಪ ಹಿಂಗಿನ ಪೌಡರ್ ಬೇಕಾದರೆ ಹಾಕ್ಬೋದು. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದರೆ ರಸಮ್ ರೆಡಿ ಆಗ್ತದೆ. ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.